ಸಿಎಂ ಡಿಸಿಎಂಗೆ ಕರೆ ಮಾಡಿದ್ ಯಾರು? ಹಾಗಾದ್ರೆ ಇಬ್ಬರು ನಾಯಕರಿಗೆ ಕರೆಯನ್ನ ಮಾಡಿಸಿದ್ಯಾರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಪಬ್ಲಿಕ್ ಟಿವಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ರಾತ್ರಿ 7:30ಕ್ಕೆ ಮೊದಲು ಕರೆ ಬಂದಿದ್ದೆ ಸಿಎಂ ಸಿದ್ದರಾಮಯ್ಯನವರಿಗೆ. ಸಿಎಂಗೆ ಕರೆ ಮಾಡಿದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಫೋನ್ ಕಾಲ್ ಹೋಗಿದೆ. ಇಬ್ಬರಿಗೂ ಕೂಡ ಕರೆ ಮಾಡಿಸಿದ್ದೆ ರಾಹುಲ್ ಗಾಂಧಿ ಅನ್ನೋದು ಗಮನಿಸಬೇಕಾದಂತಹ ವಿಚಾರ. ಸಹಜವಾಗಿಯೇ ಎಲ್ಲ ಬೆಳವಣಿಗೆಗಳು ಕೂಡ ಕುತೂಹಲ ಕಾರಣವಾಗ್ತಾ ಇದೆ. ವಿದೇಶ ಪ್ರವಾಸದಲ್ಲಿದ್ದಂತಹ ಸೋನಿಯಾ ಗಾಂಧಿ ಅವರು ಇವತ್ತು ದೇಶಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಭಾನುವಾರ ಮಹತ್ವದ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಗೂ ಮುನ್ನ ಸಿಎಂ ಡಿಸಿಎಂ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಒಟ್ಟಿಗೆ ಬನ್ನಿ ಅನ್ನುವಂತಹ ಕರೆ ರಾಹುಲ್ ಗಾಂಧಿ ಕಡೆಯಿಂದ ಹೋಗಿದೆಯಂತೆ. ಹಾಗಾಗಿ ಸಹಜವಾಗಿಯೇ ಈ ಎಲ್ಲ ಬೆಳವಣಿಗೆಗಳು ಕೂಡ ಕುತೂಹಲ ಕಾರಣವಾಗ್ತಾ ಇದೆ. ಡೀಟೇಲ್ಸ್ ಕೊಡೋದಕ್ಕೆ ರವೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, ಈ ಹಿಂದೆ ಇದೇ ರೀತಿ ಬಣ ರಾಜಕಾರಣ ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾದಂತಹ ಸಂದರ್ಭದಲ್ಲೆಲ್ಲ ಇಬ್ಬರನ್ನು ಕೂಡ ಒಂದೇ ವೇದಿಕೆಯಲ್ಲಿ ಒಟ್ಟುಗೂಡಿಸುವಂತಹ ಪ್ರಯತ್ನವನ್ನು ವರಿಷ್ಠರು ಮಾಡಿದ್ರು. ಈಗ ಮತ್ತೆ ಫೋನ್ ಕಾಲ್ ಮೂಲಕ ಅದೇ ರೀತಿಯ ಪ್ರಯತ್ನ ಆಯ್ತಾ ಅಂತ ಹೇಳಿ? ಪ್ರೇಮ್, ಖಂಡಿತವಾಗಿಯೂ ಕೂಡ. ಯಾಕೆಂದ್ರೆ ರಾಹುಲ್ ಗಾಂಧಿ ಅವರ ಆಜ್ಞೆ ಮತ್ತೆ ಆದೇಶ ಇಲ್ಲದೆ ವೇಣುಗೋಪಾಲ್ ಅವರು ಕರೆ ಮಾಡೋದಿಲ್ಲ. ಅಂದ್ರೆ ಸುಮಾರು ಇವತ್ತು 7:30 ಕರೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ವಿಧಾನಸಭಾ ಸಮ್ಮೇಳನ ಸಭಾಂಗಣದಲ್ಲಿ ಒಂದು ಎಥೆನಾಲ್ ಸಂಬಂಧಪಟ್ಟಂತೆ ಒಂದು ಸಭೆ ಇರುತ್ತೆ. ಸಭೆಯನ್ನ ಮುಗಿಸ್ಕೊಂಡು ಬಂದ ಬಳಿಕ ಅವರ ಚೇಂಬರ್ಗೆ ಬರ್ತಾರೆ. ಈ ಸಂದರ್ಭದಲ್ಲಿ ಕೆ ಸಿ ವೇಣುಗೋಪಾಲ್ ಅವರು ಸುಮಾರು 7:30 ಕರೆಯನ್ನ ಮಾಡ್ತಾರೆ. ಅಂದ್ರೆ ರಾಹುಲ್ ಗಾಂಧಿ ಅವರು ಈ ರೀತಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಸೂಚನೆಯನ್ನ ನೀವು ಪಾಲನೆ ಮಾಡಲೇಬೇಕು ಅಂತೇಳಿ ಆ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೇಳಿರ್ತಕ್ಕಂಥದ್ದು. ಅಂದ್ರೆ ಮೊದಲು ನೀವಿಬ್ರು ಕೂಡ ಒಗ್ಗಟ್ಟಾಗಿದ್ದೀವಿ ಅಂತ ಒಗ್ಗಟ್ಟನ್ನ ಬಹಿರಂಗವಾಗಿ ಪ್ರದರ್ಶನ ಮಾಡಬೇಕಾಗತ್ತೆ. ಹಾಗಾಗಿ ನೀವೇ ಸ್ವತಃ ಡಿಸಿಎಂ ಅವರಿಗೆ ನೀವು ಬ್ರೇಕ್ಫಾಸ್ಟ್ಗೆ ಇನ್ವೈಟ್ ಮಾಡಿ ಅವರನ್ನ ಮನೆಗೆ ಕರೆಸಿ ಮಾತುಕತೆಯನ್ನು ನಡೆಸಿ ತದನಂತರ ನೀವು ಎಲ್ಲೋ ಒಂದ್ ಕಡೆ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ ಬಳಿಕ ನಾವು ಏನ್ ಮಾಡಬೇಕು ಹೈಕಮಾಂಡ್ ನಿಂದ ಅಂತ ನಾವು ನಿಮ್ಗೆ ಸೂಚನೆ ಕೊಡ್ತೇವೆ ಅಂತ ಸ್ಪಷ್ಟವಾಗಿ ಸಂದೇಶವನ್ನು ರವಾನಿಸಿದ್ದಾರೆ. ಅದಾದ ಬಳಿಕ ಡಿಸಿಎಂಗೂ ಕೂಡ ಕೆ ಸಿ ವೇಣುಗೋಪಾಲ್ ಅವರು ಕರೆ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿಮಗೆ ಬ್ರೇಕ್ಫಾಸ್ಟ್ಗೆ ಇನ್ವೈಟ್ ಮಾಡ್ತಾರೆ. ತದನಂತರ ಆ ಬ್ರೇಕ್ಫಾಸ್ಟ್ ನಲ್ಲಿ ನೀವು ಭಾಗಿಯಾಗಬೇಕು. ನೀವಿಬ್ರು ಕೂಡ ಒಂದ್ ರೀತಿಯಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡಬೇಕಾಗಿದೆ. ನೀವು ಯಾವುದೇ ರೀತಿಯ ಬಹಿರಂಗವಾಗಿರ್ತಕ್ಕಂಥ ಕಿತ್ತಾಟಕ್ಕೆ ಅವಕಾಶವನ್ನ ಕೊಡಬಾರದು. ಮೊದಲು ಯಾವ ರೀತಿ ನೀವು ಒಂದ್ ರೀತಿಯಲ್ಲಿ ನಡೆದುಕೊಂಡು ಬಂದ್ರೆ ಅದೇ ಇದನ್ನ ನಾಳೆಯೂ ಕೂಡ ಪ್ರದರ್ಶನ ಮಾಡಿ ತದನಂತರ ನಾವು ಏನ್ ಮಾಡ್ಬೇಕು ಅಂತ ತಿಳಿಸ್ತೀವಿ ಅಂತ ಕೆ ಸಿ ವೇಣುಗೋಪಾಲ್ ಅವರು ಡಿಸಿಎಂ ಕೂಡ ತಿಳಿಸಿದ್ದಾರೆ. ಹಾಗಾಗಿ ಡಿಸಿಎಂ ಕೂಡ ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಡಿಸಿಎಂ ಡಿ ಕೆ ಶಿ ಅವರಿಗೆ ಕರೆ ಮಾಡಿ ಬ್ರೇಕ್ಫಾಸ್ಟ್ಗೆ ಇನ್ವೈಟ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾಳೆ ಬ್ರೇಕ್ಫಾಸ್ಟ್ ಆದ ಬಳಿಕ ಸಾಕಷ್ಟು ಮಹತ್ವದ ಬೆಳವಣಿಗೆಗಳು ನಡೆಯುವಂತ ಸಾಧ್ಯತೆ ಇದೆ. ಇಬ್ರು ಕೂಡ ಒಟ್ಟಿಗೆ ಸೇರಿ ಸುದ್ದಿಗೋಷ್ಠಿಯನ್ನು ನಡೆಸಿ ಎಲ್ಲ ಒಂದ್ ಕಡೆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತಾರ ಕಾದ್ ನೋಡ್ಬೇಕು ಪ್ರೇಮ್. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.